ಏನು ಪುಟ್ಟ? ರೂಢನಾಮ ಅಂದರೆ ಇಲ್ಲಿ ನೋಡು, ರೂಢನಾಮ ಅಂದರೆ ಅನಾದ ಕಾಲದಿಂದ ರೂಢಿಯಾಗಿ ಬಂದಿರುವ ಸಾಮಾನ್ಯ ಹೆಸರುಗಳನ್ನು ರೂಢನಾಮ ಎಂದು ಕರೆಯುತ್ತಾರೆ. ಉದಾಹರಣೆಗೆ ಹೆಂಗಸು, ಗಂಡಸು, ಮಕ್ಕಳು, ಜನರು, ನದಿ, ಬೆಟ್ಟ ಇತ್ಯಾದಿ. ಗೊತ್ತಾಯ್ತಾ? ಅಂದರೆ ಇದು ನಾವು ರೂಢನಾಮದಿಂದ ಅಂದರೆ ರೂಢಿಯಿಂದ ಮಾಡ್ಕೊಂಡು ಬಂದಿರೋ ಪದಗಳನ್ನು ನಾವೇನಂತೀವಿ? ರೂಢನಾಮ ಅಂತ ಕರಿತೀವಿ ಅಲ್ವಾ. ನದಿ, ಬೆಟ್ಟ ಎಲ್ಲ ರೂಢಿಯಿಂದ ಬಂದಿರತ್ತಾನೆ ಅವು. ಗೊತ್ತಾಯ್ತಾ? ಅದೇ ಥರ ಅಂಕಿತನಾಮ ಅಂದರೆ ವ್ಯವಹಾರದ ಉಪಯೋಗಕ್ಕಾಗಿ ಇಟ್ಟುಕೊಂಡಿರುವ ಹೆಸರುಗಳನ್ನು ಅಂಕಿತನಾಮ ಎಂದು ಕರೆಯುತ್ತಾರೆ. ಉದಾಹರಣೆ ಗಣೇಶ, ಗಂಗಾ, ರಾಮ, ರಹಿಮ, ಧಾರವಾಡ ಇತ್ಯಾದಿ. ಅದೇ ಥರ ಅನ್ವರ್ಥನಾಮ ಬರುತ್ತೆ. ವಸ್ತುವಿನ ರೂಪ ಹಾಗೂ ವ್ಯಕ್ತಿಯ ಗುಣಲಕ್ಷಣವನ್ನಾಧರಿಸಿ ಅರ್ಥಕ್ಕೆ ಅನುಸಾರ ನೀಡುವ ಹೆಸರುಗಳಿಗೆ ಏನಂತ ಕರಿತೀವಿ? ಅನ್ವರ್ಥನಾಮ ಎಂದು ಕರೆಯುತ್ತಾರೆ. ಉದಾಹರಣೆಗೆ ಜಾಣ. ನೀವೇನಾದರೂ ವರ್ಕ್ ಮಾಡಿದ್ರೆ ನಾವೇನಂತ ಹೇಳ್ತೀವಿ? ಜಾಣೆ, ನೀನು ತುಂಬ ಜಾಣೆ ಅಂತೀವಲ್ವಾ. ಪಂಡಿತ, ವೈದ್ಯೆ, ವಕೀಲ, ಶಿಕ್ಷಕಿ, ವಿಜ್ಞಾನಿ ಇತ್ಯಾದಿ. ಅರ್ಥ ಆಯ್ತಾ? ಸರಿ. ನಾಮಪದದ ವಿಧಗಳಲ್ಲಿ ಮೊದಲನೇದು ವಸ್ತುವಾಚಕ ಅಥವಾ ನಾಮವಾಚಕ, ಎರಡನೇದು ಗುಣವಾಚಕ, ಮೂರನೇದು ಸಂಖ್ಯಾವಾಚಕ, ನಾಲ್ಕನೇದು ಸಂಖ್ಯಾವಾಚಕ, ಐದನೇದು ಭಾವನಾಮ, ಆರನೇದು ಪರಿಮಾಣವಾಚಕ, ಏಳನೇದು ಪ್ರಕಾರವಾಚಕ, ಎಂಟನೇದು ದಿಗ್ವಾಚಕಗಳು, ಒಂಬತ್ತನೇದು ಸರ್ವನಾಮ. ಎಷ್ಟಿದಾವೆ ಮಕ್ಕಳ ಟೋಟಲು? ಒಟ್ಟಾಗಿ 9 ನಮಗೆ ನಾಮಪದದ ವಿಧಗಳು ಬರ್ತವೆ. ಅರ್ಥ ಆಯ್ತಾ?